ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ MLP ಹುಡುಗ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, MLP ಹುಡುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ಕಾರ. ನಾವು ಹಿಂದಿನ ಕ್ಲಾಸ್ನಲ್ಲಿ ಏನು ನೋಡಿದೆವು ಅಂದ್ರೆ ಸವರ್ಣದ ವಾಕ್ಯಗಳು ಹಾಗೂ ಸವರ್ಣ ಎಂದರೇನು, ಸವರ್ಣದ ಅರ್ಥ ಇವು ನೋಡಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ದಿಕ್ಕುಗಳ ಆಧಾರ ಮೇಲಿನ ಸವರ್ಣ, ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಬೇಸ್ಡ್ ಆನ್ ಡೈರೆಕ್ಷನ್, ಸವರ್ಣದ ಪ್ರಕಾರಗಳು. ಯಾವ್ಯಾವ ಸವರ್ಣದ ಪ್ರಕಾರಗಳನ್ನು ನೋಡ್ಬರ್ರಿ. ಕೆಳಮುಖ ಸವರ್ಣ. ಕೆಳಮುಖ ಸವರ್ಣದಲ್ಲಿ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯು ತನ್ನ ಕೆಳಗಿನ ಸ್ಥಾನದಲ್ಲಿರುವ ವ್ಯಕ್ತಿಗಳ ಜೊತೆಗೆ ನಡೆಸುವ ಸವರ್ಣ ಕ್ರಿಯೆಗೆ ಕೆಳಮುಖ ಸವರ್ಣ ಎಂದು ಕರೆಯುವರು. ಉದಾಹರಣೆಗೆ ಹೆಡ್ ಮಾಸ್ಟರ್, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು. ಹೆಡ್ ಮಾಸ್ಟರ್ ತೆಳಗ ಶಿಕ್ಷಕರ, ಶಿಕ್ಷಕರ ತೆಳಗ ವಿದ್ಯಾರ್ಥಿಗಳು. ಅಂದ್ರೆ ಹೆಡ್ ಮಾಸ್ತರ್ ಹೆಂಗೆ ಹೇಳ್ತಾರಲ್ಲ ರೀ ಹಂಗೆ ಶಿಕ್ಷಕರು ಕೇಳ್ತಾರೆ, ಶಿಕ್ಷಕರು ಹೆಂಗೆ ಹೇಳ್ತಾರೆ ವಿದ್ಯಾರ್ಥಿಗಳು ಕೇಳ್ತಾರೆ. ನೆಕ್ಸ್ಟ್ ಒನ್ ಮೇಲ್ಮುಖ ಸವರ್ಣ. ಮೇಲ್ಮುಖ ಸವರ್ಣ ಅಂದ್ರೆ ಕೆಳಗಿನ ಸ್ತರದಲ್ಲಿರುವ ವ್ಯಕ್ತಿಯು ತನ್ನ ಮೇಲೆ ಇರುವ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯೊಡನೆ ನಡೆಯುವ ಸವರ್ಣ ಕ್ರಿಯೆಗೆ ಮೇಲ್ಮುಖ ಸವರ್ಣ ಎಂದು ಕರೆಯುವರು. ಹೆಂಗಂದ್ರೆ ಪ್ರಿನ್ಸಿಪಾಲ್ ರೀ, ಅದರ ತೆಳಗ ಪ್ಯೂನ್. ಅಂದ್ರೆ ಪ್ಯೂನ ಕೆಳಮುಖ ಇರ್ತಾನೆ ರೀ, ಪ್ರಿನ್ಸಿಪಾಲ್ ಮೇಲ್ಮುಖ ಇರ್ತಾನೆ ರೀ. ಮೇಲ್ಮುಖ ಇದ್ದವ ಪ್ರಿನ್ಸಿಪಾಲ್ ರೀ ಪ್ಯೂನ್ಗೆ ಹೇಳ್ತಾರೆ ರೀ. ಅದ ಮೇಲ್ಮುಖ ಸವರ್ಣ ಎಂದು ತಿಳಿಬೋದ್ರಿ. ನೆಕ್ಸ್ಟ್ ಒನ್ ಸಮತಲ ಸವರ್ಣ. ಸಮತಲ ಸವರ್ಣ ಅಂದರೆ ಒಂದೇ ಸಮಾನ ಸ್ಥಾನದಲ್ಲಿರುವ ವ್ಯಕ್ತಿಯ ನಡುವೆ ನಡೆಯುವ ಸವರ್ಣ ಕ್ರಿಯೆಗೆ ಸಮಾಂತರ ಅಥವಾ ಸಮತಲ ಸವರ್ಣ ಎಂದು ಕರೆಯುವರು. ಅಂದ್ರೆ ಹೆಡ್ ಮಾಸ್ಟರ್ ನಡುವೆ, ಎಕ್ಸಾಂಪಲ್ ಹೆಡ್ ಮಾಸ್ಟರ್ ನಡುವೆ ಸಂಭಾಷಣೆ, ಅದು ಟೀಚರ್ ನಡುವೆ ಸವರ್ಣ, ಮತ್ತು ವಿದ್ಯಾರ್ಥಿ ನಡುವೆ ಸವರ್ಣ. ಅದಕ್ಕೆ ಏನಂತಾರೆ ಸಮತಲ ಸವರ್ಣ ಎಂದು ಕರೀತಾರೆ. ನೆಕ್ಸ್ಟ್ ಒನ್ ವಕ್ರಾಕಾರವಾದ ಸವರ್ಣ. ಅಂದ್ರೆ ಎರಡು ಬೇರೆ ಬೇರೆಯ ಕಾರ್ಯ ಮಾಡುವ ಕಂಪ್ನಿಗಳು, ಅಂದರೆ ಬೇರೆ ಬೇರೆ ಎರಡು ಕಂಪ್ನಿ ಇದಾವ್ರಿ. ಅದ್ರ ಮ್ಯಾನೇಜರ್ ಮತ್ತು ಕಾರ್ಮಿಕರ ಇನ್ನೊಂದು ಕಂಪ್ನಿಯ ಮ್ಯಾನೇಜರ್. ಎರಡು ಕಂಪ್ನಿ ಇದಾವ್ರಿ. ಒಂದು ಕಂಪ್ನಿಯ ಕಾರ್ಮಿಕರು ಇನ್ನೊಂದು ಕಂಪ್ನಿಯ ಮ್ಯಾನೇಜರ್ ಜೊತೆ ಮಾತನಾಡುವ ಸವರ್ಣಕ್ಕೆ ವಕ್ರಾಕಾರವಾದ ಸವರ್ಣ ಎಂದು ಕರೆಯುವರು. ನೆಕ್ಸ್ಟ್ ಒನ್ ಸಂಘಟನೆಯ ರಚನೆ ಆಧಾರದ ಮೇಲೆ ಇರುವ ಸವರ್ಣದ ಪ್ರಕಾರಗಳು. ಯಾವ್ಯಾವ್ದಾವ ಅಂದರೆ ಸಂಘಟನೆಯ ರಚನೆಯ ಆಧಾರದ ಮೇಲೆ ಇರುವ ಸವರ್ಣದ ಪ್ರಕಾರಗಳು. ಒಣೆದ ಔಪಚಾರಿಕ ಸವರ್ಣ. ಔಪಚಾರಿಕ ಸವರ್ಣ ಒಳಗ ವ್ಯಾಕರಣ ಶುದ್ಧವಾದ ಭಾಷೆಯ ಬಳಸಿಕೊಂಡು ನಿರ್ದಿಷ್ಟ ಪದಗಳೊಂದಿಗೆ ಮಾತನಾಡುವ ಕ್ರಿಯೆಗೆ ಔಪಚಾರಿಕ ಸವರ್ಣ ಎಂದರು. ಉದಾಹರಣೆಗೆ ಕಾಲೇಜಿನಲ್ಲಿರುವ ನೋಟಿಸ್ ಬೋರ್ಡ್ ಮೇಲೆ ನೋಟಿಸನ್ನು ಫಾರ್ಮಲ್ ಕಮ್ಯುನಿಕೇಷನ್ ಪದ್ಧತಿಯ ಬರೆಯುತ್ತಾರೆ. ಅಂದರೆ ಶಿಕ್ಷಕರ ನೇಮಕಾತಿ ಪತ್ರ, ಪತ್ರಿಕೆಗಳ ಕೆಲಸ ಮತ್ತು ಪುಸ್ತಕಗಳ ಕೆಲಸ ಮತ್ತು ಸರ್ಕಾರಿ ಆದೇಶಗಳು ಮತ್ತು ಕೋರ್ಟ್ಗಳು ಇತ್ಯಾದಿಗಳು. ನೆಕ್ಸ್ಟ್ ಒನ್ ಅನೌಪಚಾರಿಕ ಸವರ್ಣ. ಅನೌಪಚಾರಿಕ ಸವರ್ಣ ಎಂದರೆ ಸಾಮಾನ್ಯ ಜನರ ಮಾತನಾಡುವ ಸವರ್ಣಕ್ಕೆ ಅನೌಪಚಾರಿಕ ಸವರ್ಣ ಎಂದು ಕರೆಯುತ್ತಾರೆ. ಇದರಲ್ಲಿ ವ್ಯಾಕರಣಬದ್ಧವಾದ ಮಾತುಗಳು ಇರುವುದಿಲ್ಲ. ಉದಾಹರಣೆಗೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅಂದರೆ ಇಬ್ಬರು ಗೆಳೆಯರು ಇರ್ತಾರೆ, ಅವರ ಆಡುವ ಭಾಷೆ ಮತ್ತು ಅನೌಪಚಾರಿಕ ಸವರ್ಣ ಬರುತ್ತದೆ. ನೆಕ್ಸ್ಟ್ ಒನ್ ಪರಿಣಾಮಕಾರಕ ಸವರ್ಣಕ್ಕೆ ಅಡೆತಡೆಗಳು, ಅಂದ್ರೆ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಯಾವ್ಯಾವ ಬರ್ತಾವೆ. ಭಾಷೆಯ ಅಡೆತಡೆ ಅಂದ್ರೆ ಸವರ್ಣ ನಡೆಯುವಾಗ ಸೆಂಡರ್ ಹಾಗೂ ರಿಸೀವರ್ನ ಭಾಷೆಯಲ್ಲಿ ಒಂದೇ ಆಗಿರಬೇಕು. ಆದಾಗ ಮಾತ್ರ ಸವರ್ಣ ಉಂಟಾಗುತ್ತದೆ. ಒಂದು ವೇಳೆ ಸೆಂಡರ್ನ ಬಳಸಿದ ಭಾಷೆ ಹಾಗೂ ಉಪಭಾಷೆ, ಪ್ರಾದೇಶಿಕ ಭಾಷೆ ಶಬ್ದವು ರಿಸೀವರ್ನಿಗೆ ಅರ್ಥವಾಗದೇ ಇದ್ದಾಗ ಅದನ್ನು ಭಾಷೆಯ ಅಡೆತಡೆ ಎಂದು ತಿಳಿಯಬಹುದು. ಉದಾಹರಣೆಗೆ H2O, ಜೊಹಾಡ್. ಉದಾಹರಣೆ ಕರಿ ಮತ್ತು ಕಪ್ಪು, ಕರೆಯಿರಿ, ಎಣ್ಣೆಯಲ್ಲಿ ಕರಿ, 10 ಸಂಖ್ಯೆ 10 ಮೇಲೆ ಏರು, ಎಲ್ಲ ಬೇರೆ ಬೇರೆ ಬರ್ತಿರೋದು ಭಾಷೆಯ ಅಡೆತಡೆ ಹಾಕೋರು.
ನೆಕ್ಸ್ಟ್ ಒನ್ ಮಾನಸಿಕ ಅಡೆತಡೆ. ಇಬ್ಬರ ಸ್ಥಿತಿ ಆರೋಗ್ಯವಾಗಿರಬೇಕು. ಇಬ್ಬರ ಸ್ಥಿತಿ ಆರೋಗ್ಯಕರವಾಗಿರಬೇಕು. ಆವಾಗ ಸುವ್ಯವಸ್ಥಿತವಾಗಿ ಸಂವಹನ ನಡೆಯುತ್ತದೆ. ಇಬ್ಬರ ಪೈಕಿ ಒಬ್ಬರ ಮಾನಸಿಕ ಸ್ಥಿತಿ ಹೆಚ್ಚು ಕಡಿಮೆ ಇದ್ದರೆ ಆವಾಗ ಅಂಜಿಕೆ, ಭಯ, ಡಿಪ್ರೆಷನ್, ಹೆದರಿಕೆ, ಸಂವಹನ ಅಡೆತಡೆ ನಿರ್ಮಾಣವಾಗುತ್ತದೆ. ನೆಕ್ಸ್ಟ್ ಒನ್ ಭಾವನಾತ್ಮಕ ಅಡೆತಡೆ. ಭಾವನಾತ್ಮಕ ಅಡೆತಡೆಗೆ ಎಮೋಷನ್ ಬ್ಯಾರಿಯರ್ಸ್ ಅಂದರೆ ಭಾವನಾತ್ಮಕ ಪರಿಪಕ್ವತೆ ಹೊಂದಿದ ವ್ಯಕ್ತಿಯ ಮಾತ್ರ ಪರಿಣಾಮಕಾರಿ ಸಂವಹನ ನಡೆಸುತ್ತಾನೆ. ಇಲ್ಲವಾದರೆ ಇದು ಒಂದು ಅಡೆತಡೆ. ಐಕ್ಯೂ ಫ್ಯಾಕ್ಟರ್, ಸಿಟ್ಟು, ಹಾಸ್ಯ, ಅಪನಂಬಿಕೆ, ಅಂಜಿಕೆ ಇವುಗಳ ಸಂವಹನ ವ್ಯವಸ್ಥಿತವಾಗಿ ಆಗುವುದಿಲ್ಲ. ಅದು ಭಾವನಾತ್ಮಕ ಅಡೆತಡೆ ಎಂದು ಕರೆಯುವರು. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಭೌತಿಕ ಅಡೆತಡೆಗಳು. ಭೌತಿಕ ಅಡೆತಡೆಗಳು ಫಿಸಿಕಲ್ ಬ್ಯಾರಿಯರ್ಸ್. ಇದರಲ್ಲಿ ಮಾತನಾಡುವಾಗ ತೊದಲುವಿಕೆ, ಅಸ್ಪಷ್ಟ ಧ್ವನಿ, ಕಿವುಡುತನ. ಭೌತಿಕ ಅಡೆತಡೆಯಲ್ಲಿ ಕಡಿಮೆ ಕೇಳುವುದು. ಇದರಿಂದ ಸಂವಹನ ಅಡೆತಡೆ ಉಂಟಾಗುತ್ತದೆ. ನೆಕ್ಸ್ಟ್ ಒನ್ ಸಿಕ್ಸ್ತ್ ದೃಷ್ಟಿಕೋನ ಅಡೆತಡೆ ಅಂದ್ರೆ ಆ್ಯಟಿಟ್ಯೂಡ್ ಬ್ಯಾರಿಯರ್ಸ್. ಅಂದ್ರೆ ವ್ಯಕ್ತಿಯು ವರ್ತನೆ ದೃಷ್ಟಿಕೋನದಿಂದ ಸಂವಹನದ ಅಡೆತಡೆ ಉಂಟಾಗುತ್ತದೆ. ಅಂತರ್ಮುಖಿ ಜನರು ಸಾಮಾಜಿಕ ಒಬ್ಬಂಟಿ ಇರಲು ಬಯಸುತ್ತಾರೆ ಮತ್ತು ಸೊಕ್ಕಿನ ಮಾತನಾಡುತ್ತಾರೆ. ನಡವಳಿಕೆ, ಗರ್ವ. ನೆಕ್ಸ್ಟ್ ಒನ್ ಆಸಕ್ತಿಯ ಕೊರತೆ. ಗಮನವಿಟ್ಟು ಕೇಳದೇ ಇರುವ, ಆಸಕ್ತಿ ಇಲ್ಲದಿರುವ ರಿಸೀವರನಿಗೆ ಸಂಬಂಧಿ ಇಲ್ಲದ ಮಾತುಗಳು ಇವುಗಳಿಂದ ಸಂವಹನದಲ್ಲಿ ಅಡೆತಡೆ ಉಂಟು ಮಾಡುತ್ತವೆ. ನೆಕ್ಸ್ಟ್ ಒನ್ ಗ್ರಹಿಕೆ ಅಡೆತಡೆ. ಅಂದರೆ ಅರಿವಿನ ಅಥವಾ ಗ್ರಹಿಕೆ ಅಡೆತಡೆ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಯು ಶಿಕ್ಷಣ ಅನುಭವ, ಸಾಮಾಜಿಕ ಸ್ಥಿತಿಗತಿ, ಸಾಂಸ್ಕೃತಿಕ ಹಿನ್ನೆಲೆಯ ಮೇಲಿಂದ ಅನುಭವ ಹಾಗೂ ವಿಷಯ ಭಿನ್ನ ರೀತಿಯಲ್ಲಿ ತಿಳಿದುಕೊಂಡಿರುತ್ತಾನೆ. ಇದಕ್ಕೆ ಅರಿವಿನ ಅಡೆತಡೆ ಎಂದು ಕರೆಯುವರು. ತರಗತಿಯಲ್ಲಿ ಶಿಕ್ಷಕರು ವಿಷಯ ಶಬ್ದಗಳ ಮೂಲಕ ಹಾಗೂ ವಿಚಿತ್ರಗಳ ಕೊಡುತ್ತಾರೆ. ನೆಕ್ಸ್ಟ್ ಒನ್ ದೈಹಿಕ ವಿಕಲಾಂಗತೆಗಳು ಅಡೆತಡೆಗಳು. ಅಂದರೆ ದೈಹಿಕ ವಿಕಲಾಂಗತೆಗಳಂದ್ರೆ ಸಂವಹನ ನಡೆಸುವಾಗ ಗದ್ದಲ, ಸಪ್ಪಳ ಉಂಟಾದರೆ, ದೈಹಿಕ ಅಡೆತಡೆ ಉಂಟಾದರೆ, ಮುಚ್ಚಿದ ಬಾಗಿಲು ಓಪನ್ ಮಾಡಿದರೆ, ಮತ್ತು ಮುಚ್ಚಿದ ಕಿಟಕಿ, ದೋಷವಿರುವ ಉಪಕರಣ ಇತ್ಯಾದಿಗಳು. ಇದರಿಂದ ಸಂವಹನದ ಅಡೆತಡೆಗಳು ಉಂಟಾಗುತ್ತವೆ. ಧನ್ಯವಾದಗಳೊಂದಿಗೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.